ಕಾರ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನತಃ ಧರ್ಮಸ್ಯ ತದಾತ್ಮನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಶ್ರೀಮದ್ ಭಗವದ್ಗೀತಾ. ಯಾವಾಗ ಜೀವನಕ್ಕೆ ಹಾನಿ ಬರುತ್ತದೆ ಎಂದರೆ ಧರ್ಮಾಚರಣೆ ಮಾಡದಿದ್ದಾಗ ಹಾಗೂ ದುರ್ಜನರ ನಾಶಕ್ಕಾಗಿ ಸಜ್ಜನರ ವಿನಾಶಕ್ಕಾಗಿ ಧರ್ಮ ಸಂಸ್ಥಾಪನೆಗಾಗಿ ನಾನು ಪ್ರತಿಯುಗದಲ್ಲಿಯೂ ಮತ್ತೆ ಮತ್ತೆ ಅವತಾರ ತಾಳುತ್ತೇನೆ. ಧನ್ಯವಾದಗಳು. ದುರ್ಯೋಧನ, ನಾನು ನನ್ನ ಎಲ್ಲಾ ಘನತೆಯನ್ನು ಪರಾಭವಗೊಂಡು ಈಗ ಹೊರಡುತ್ತಿದ್ದೇನೆ. ಕುಳಿತುಕೋ ದಾಸ ಯುಧಿಷ್ಠಿರ. ಈಗ ನೀನು ಇನ್ನೂ ಒಂದು ಆಟ ಆಡುವುದಿದೆ. ನಿನ್ನ ಧರ್ಮ ಪತ್ನಿ ದ್ರೌಪದಿಗಾಗಿ ಆಟವಾಡು. ಇದು ನಿನ್ನ ಯಜಮಾನ ಸಾಮ್ರಾಟ ದುರ್ಯೋಧನನ ಆದೇಶ. ನಿನ್ನ ಧರ್ಮ ಪತ್ನಿ ದ್ರೌಪದಿಯನ್ನು ಸೋತಿರುವೆ. ದುಶ್ಯಾಸನ, ಕರೆದುಕೊಂಡು ಬಾ ದಾಸಿ ದ್ರೌಪದಿಯನ್ನು ಈ ಸಭೆಗೆ. ಅವಳ ಕೇಶವನ್ನು ಹಿಡಿದು ಇಲ್ಲಿಗೆ ಎಳೆದುಕೊಂಡು ಬಾ. ದುರ್ಯೋಧನ, ಹಸ್ತಿನಾಪುರದ ರಾಜಸಭೆಯಲ್ಲಿ ಈ ದಿನದವರೆಗೆ ಇಂಥ ದುರ್ವ್ಯವಹಾರ ನಡೆದಿಲ್ಲ. ಸಾಕು ಮಾಡು ದುರ್ಯೋಧನ, ಸಾಕು ಮಾಡು. ದುರ್ಯೋಧನ, ನಾವು ಈ ರಾಜಸಭೆಯಲ್ಲಿ ಒಬ್ಬ ಸ್ತ್ರೀಯ ಮರ್ಯಾದೆಗೆ ಭಂಗ ತರಲು ಬಿಡಲಾಗುವುದಿಲ್ಲ. ದ್ರೌಪದಿ ನನ್ನ ಮಿತ್ರನ ಪುತ್ರಿ, ನನ್ನ ಪುತ್ರಿಯ ಸಮಾನ. ಅವಳ ಅಪಮಾನ ಮಾಡಬೇಡ ದುರ್ಯೋಧನ. ಹೌದ? ಗುರು ದ್ರೋಣ, ಮಹಾಮಹಿಮ ಭೀಷ್ಮ, ಆರ್ಯವರ್ಧದ ಚಕ್ರವರ್ತಿ ಸಾಮ್ರಾಟ ನಾನು ದುಶ್ಯಾಸನ, ಹೋಗು, ಕಳಚಿ ಬಿಡು ಈ ದಾಸಿ ದ್ರೌಪದಿಯ ವಸ್ತ್ರವನ್ನು. ಗೋವಿಂದ ಗೋವಿಂದ.
ಆಗಿದೆ ಈ ಸಭೆ. ನನ್ನ ಸಂಕಲ್ಪವನ್ನು ಕೇಳಿ ಆರ್ಯಪುತ್ರರೇ, ಎಲ್ಲಿಯವರೆಗೂ ದುಶ್ಯಾಸನನ ಎದೆಯ ರಕ್ತದಿಂದ ನಾನು ನನ್ನ ಕೇಶವನ್ನು ತೊಳೆಯುವುದಿಲ್ಲವೋ ಅಲ್ಲಿಯವರೆಗೂ ನಾನು ಕೇಶವನ್ನು ಕಟ್ಟಿಕೊಳ್ಳುವುದಿಲ್ಲ. ನಾನು ಭೀಮ, ನಾನು ಪ್ರತಿಜ್ಞೆ ಮಾಡುತ್ತೇನೆ, ನಾನು ಈ ದುಶ್ಯಾಸನನ ಎದೆಯನ್ನು ಸೀಳಿ ಅವನ ರಕ್ತವನ್ನು ಕುಡಿಯುತ್ತೇನೆ. ಕುರು ಸಾಮ್ರಾಟ ಧೃತರಾಷ್ಟ್ರನ ಎಲ್ಲಾ ಪುತ್ರರ ಮೃತ್ಯು ನನ್ನ ಕೈಯಿಂದಲೇ ಆಗುವುದು. ಮಾಧವ, ನಾನು ಹೇಗೆ ಶಸ್ತ್ರ ಎತ್ತಲಿ ಮಾಧವ? ನನಗೆ ಕೇವಲ ಭಯಾನಕ ವಿನಾಶ ಕಾಣಿಸುತ್ತಿದೆ. ಹೇಳು ಮಾಧವ, ಹೇಳುವುದನ್ನು ಕೇಳು. ಜೀವನದ ರಹಸ್ಯವನ್ನು ತಿಳಿದುಕೋ. ನಾನೇ ಜ್ಞಾನವು, ನಾನೇ ಸೃಷ್ಟಿಯು, ಚೈತನ್ಯವೂ ಹೌದು, ಹಾಗೂ ಪರಬ್ರಹ್ಮನೂ ಹೌದು. ನಾನೇ ಎಲ್ಲವೂ ಆಗಿರಬೇಕು. ಯುದ್ಧ ಮಾಡುವುದು ನಿನ್ನ ಕರ್ತವ್ಯ ಪಾರ್ಥ. ಶಸ್ತ್ರ ಎತ್ತಿಕೋ. ಯಾವಾಗ ಧರ್ಮದ ಅವನತಿಯಾಗುವುದೋ, ಯಾವಾಗ ಅಧರ್ಮದಲ್ಲಿ ಉನ್ನತಿಯಾಗುವುದೋ, ಆಗೆಲ್ಲ ಸತ್ಪುರುಷರ ಉದ್ಧಾರಕ್ಕಾಗಿ, ಅಧರ್ಮೀಯರ ವಿನಾಶಕ್ಕಾಗಿ, ಧರ್ಮದ ಪುನಃಸ್ಥಾಪನೆಗಾಗಿ ನಾನು ಮತ್ತೆ ಮತ್ತೆ ಜನ್ಮ ತಾಳುತ್ತೇನೆ. ಇದು ಪ್ರತಿಯುಗದಲ್ಲೂ ಆಗುತ್ತಲಿದೆ ಹಾಗೂ ಮುಂದೆಯೂ ಹಾಗೆಯೇ ಆಗುವುದು. ಮಹಾಭಾರತದ ದೃಶ್ಯವನ್ನು ನಮ್ಮ ಕಣ್ಣ ಮುಂದೆ ತಂದಿದ ಮಕ್ಕಳಿಗೆ ಧನ್ಯವಾದಗಳು.